Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions ಮತ್ತು Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಪ್ರಾಯೋಜಿಸಿರುವ ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಮತ್ತೆ 6 ಮಂದಿ ಸ್ಪರ್ಧಿಗಳನ್ನು ನಾವು ಭೇಟಿಯಾಗಲಿಕ್ಕಿದ್ದೇವೆ. 6 ಮಂದಿ ಸ್ಪರ್ಧಿಗಳು ತಮ್ಮ ಹಾಡಿನೊಂದಿಗೆ ಸಿದ್ಧರಾಗಿದ್ದಾರೆ. ಆ ಎಲ್ಲ ಸ್ಪರ್ಧಿಗಳನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಈ ಸಂಚಿಕೆಯ ತೀರ್ಪುಗಾರರಾಗಿ ಸಂಗೀತ ನಿರ್ದೇಶಕ ಯಶವಂತ್ MG ನಮ್ಮೊಡನೆ ಇದ್ದಾರೆ. ಯಶವಂತ್ ಸರ್, ನಿಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸಂಗೀತ ಮಾಂತ್ರಿಕ ಡಾಲ್ಫಿ ಮಸ್ಕರೆನಸ್ ನಮ್ಮೊಡನೆ ಇದ್ದಾರೆ. ಡಾಲ್ಫಿ ಸರ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. 6 ಮಂದಿ ಸ್ಪರ್ಧಾಳುಗಳು ತಮ್ಮ ಹಾಡಿನೊಂದಿಗೆ ಸಿದ್ಧರಾಗಿದ್ದಾರೆ. ಮೊದಲನೆಯ ಸ್ಪರ್ಧಿ ಸಂದೀಪ್ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಂದೀಪ್ ರವರೇ, ದಯವಿಟ್ಟು ಬನ್ನಿ. ನೀವೀಗ ಪ್ರಥಮ ಸುತ್ತಲ್ಲಿದ್ದೀರಿ, ನಿಮ್ಗೆ ಏನು ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ? ಯಾವ ಹಾಡು ಹಾಡ್ತೀರಿ ಇವತ್ತು? ಜೀವನದಿಯಿಂದ ಎಲ್ಲೋ ಯಾರೋ ಹೇಗೋ. ಜೀವನದಿಯಿಂದ ಎಲ್ಲೋ ಯಾರೋ ಹೇಗೋ ಎನ್ನೋ ಹಾಡನ್ನು ಹಾಡ್ತಾರೆ. ಯಶವಂತ್ ಸರ್, ಡಾಲ್ಫಿ ಸರ್, ನೀವು ರೆಡಿ ಆದ್ರೆ ಅವರು ರೆಡಿ? ರೆಡಿ ಸರ್. ಎಸ್ ಅಲ್ಲ? ಎಸ್, ಹಾಡಿ. ಥ್ಯಾಂಕ್ ಯು ಸರ್. ಎಲ್ಲೋ ಯಾರೋ ಹೇಗೋ ಬಾಳಿನಲ್ಲಿ ಬಂದೆವು ಒಂದಾಗಿ, ಆಟಾದ ಮೇಲೆ ವೇಷ ಬಿಚ್ಚಿ ಹೋಗಲು ದೂರಾಗಿ, ಹೋಗಬೇಕು ಬಂದೋರೆಲ್ಲ ನಿರಂತರ ನಿಂತೋರೆಲ್ಲ ಹೋದೋರು ಎಂದು ಪುಣ್ಯವಂತರು. ಎಲ್ಲೋ ಯಾರೋ ಹೇಗೋ ಬಾಳಿನಲ್ಲಿ ಬಂದೆವು ಒಂದಾಗಿ, ಆಟಾದ ಮೇಲೆ ಹೋಗಲೆಂದು. ಚಿಂತೆ ಬಿಡು ಎಂದು ಮುಂದೆ ನೋಡು, ഇരുಳಾದ ನಂತರ ಮತ್ತೆ ಸೂರ್ಯೋದಯವಿದೆ. ಶ್ರುತಿ ತಪ್ಪಿ ಹಾಡು ನಿಂತ ವೇಳೆ ಹೊಸ ತಂತಿನಾದದೆ ನವಗಾನಾಮೃತವಿದೆ. ನೆನಪೆಂಬ ಹೂವು ಬಾಳಿನಲ್ಲಿ ಕಂಪು ಸೂಸಲಿ, ನಂಬಿಕೆಯ ಕಿರಣವು ಮನದಲ್ಲಿ ಮೂಡಲಿ. ಎಲ್ಲೋ ಯಾರೋ ಹೇಗೋ ಬಾಳಿನಲ್ಲಿ ಬಂದೆವು ಒಂದಾಗಿ, ಆಟಾದ ಮೇಲೆ ಹೋಗಲೆಂದು. ಸಂದೀಪ್ ರವರೇ, ಈ ಮಧುರ ಹಾಡುಗಳ ಸರಣಿಯಲ್ಲಿ ಸಂಚಿಕೆಯಲ್ಲಿ ಬಹಳ ಅಪರೂಪದ ಹಾಡನ್ನು ಆಯ್ಕೆ ಮಾಡಿದ್ದೀರಿ. ಯಶವಂತ್ ಸರ್, ಏನು ಅನಿಸ್ತದೆ? ಈ ಹುಡುಗ ಆಯ್ಕೆ ಮಾಡಿದ ಹಾಡು ನಿಮ್ಗೆ ಹೇಗೆ ಅನಿಸ್ತು? ಇವರ ಸ್ವರ, ಆ ಡೆಪ್ತ್ ಬಗ್ಗೆ ನಿಮ್ಗೆ ಹೇಗೆ ಏನಿಸ್ತಂತ ಸ್ವಲ್ಪ ಹೇಳ್ತೀರಾ? ಸರ್, ಒಂದೇ ಮಾತಲ್ಲಿ ಹೇಳೋದಾದ್ರೆ ಅಪ್ಪಟ ಗ್ರಾಮೀಣ ಪ್ರತಿಭೆ. ಖಂಡಿತ. ಆ ಒಂದು ಒಳ್ಳೆ ಮನಸ್ಸು, ಜೊತೆಗೆ ಅರ್ಪಣ ಮನೋಭಾವ, ಮತ್ತೆ ಎಲ್ಲದಕ್ಕಿಂತಲೂ ಸಾಧಿಸಬೇಕೆಂಬ ಛಲ ಅವರ ಮುಖದಲ್ಲಿ ರಾರಾಜಿಸ್ತಾ ಇತ್ತು. ಜೊತೆಗೆ ಅವರ ಹಾಡುಗಾರಿಕೆಯಲ್ಲೂ ಕೂಡ ನಮಗೆ
ಕಾಣ್ತಾ ಇತ್ತು. ಮತ್ತೆ ನೋಡಿ ಆ ಷಡ್ಜ ಅದು ಎಷ್ಟು ಕ್ಲಾರಿಟಿ ಇದೆ ಅಂದರೆ ಅದ್ಭುತ. ಈಗ ಒಂದು 40 ವರ್ಷದ ಮೇಲೆ ಏನು ಸಾಧಕರಿದ್ದಾರಲ್ಲ, ಅವರು ಹಾಡುವಂತಹ ಆ ಒಂದು ಸಾಮರ್ಥ್ಯ ಏನಿದೆಯಲ್ಲ, ಆ ಹಾಡಿ 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 ಬರುವಂತಹ ಟ್ಯೂನ್ ಇದ್ದಾಗಿ ಇವರಿಗೆ ಈ ಸಣ್ಣ ವಯಸ್ಸಿನಲ್ಲೇ ಬಂದಿದೆ. ರಿಯಲಿ ದೇವ್ರು ಕೊಟ್ಟ ಗಿಫ್ಟು ನಿಮಗೆ ಸಂದೀಪ್. ಥ್ಯಾಂಕ್ ಯು ಸರ್. ಇನ್ನು ತುಂಬಾ ಚೆನ್ನಾಗಿ ಹಾಡಿದ್ರಪ್ಪ, ನಿಜವಾಗ್ಲು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದು ಅಷ್ಟು ಸುಲಭ ಇಲ್ಲ, ಆ ಗೀತೆ ತುಂಬಾ ಕಠಿಣತೆ ಇದೆ. ಅಷ್ಟು ಸುಲಭದ ಮಾತೇ ಅಲ್ಲ ಅದು. ಅಷ್ಟು ನೀವು ಹಾಡಿ ಹಾಡಿ ಕೇಳಿ ಕೇಳಿ ಕೇಳಿಯೇ ಬರಬೇಕು. ಹಾಗಾಗಿ ಓವರ್ ಆಲ್ ತುಂಬಾ ಚೆನ್ನಾಗಿ ಹಾಡಿದಿರಿ. ಆ ಮುಕ್ತಾಯದ ಹಂತ, ಇನ್ನೇನು ಚರಣ ಮುಕ್ತಾಯ ಹಂತ ಆಗುವಾಗ ಅಲ್ಲೇನೋ ಚೂರು ಪಲಕಗಳಿದೆ. ಆ ಪಲಕಗಳನ್ನ ಸ್ವಲ್ಪ ಆಚೆಚೆ ಮಾಡಿದ್ರಿ ಬಿಟ್ರೆ ಅಷ್ಟೇನೋ ಇದೇನಾಗಲಿಲ್ಲ. ಓವರ್ ಆಲ್ ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಯಶವಂತರವರೇ. ಸಣ್ಣ ಹುಡುಗ ಬಂದ್ ನಿಂತಾಗ ಬಂದ್ ಹಾಡಿದ ಕೂಡಲೇ ಒಂದು ಸಲ ರೋಮಾಂಚನ ಆಯ್ತು. ಎಂತ ಒಂದು ಧ್ವನಿ. ಡಾಲ್ಫಿ ಸರ್, ನೀವೇನು ಹೇಳ್ತೀರಿ? ಸಂದೀಪ್ನವ್ರೆ, ಹಾಯ್ ಸರ್, ನಮಸ್ತೆ. ಐ ಆಮ್ ರಿಯಲಿ ಇಂಪ್ರೆಸ್ಡ್ ವಿತ್ ಯುವರ್ ವಾಯ್ಸ್. ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತ, ತುಂಬಾ ಅದ್ಭುತ. ಗಾಡ್ ಹ್ಯಾಸ್ ಬ್ಲೆಸ್ಡ್ ಯು ವಿತ್ ದ ಬ್ಯೂಟಿಫುಲ್ ವಾಯ್ಸ್. ಏನೊಂದು ಡೆಪ್ತ್, ಏನೊಂದು ಬೇಸ್ ವಾಯ್ಸ್ ಉಂಟ್ರಿ ಮಾತ್ರ. ಅಲ್ಟಿಮೇಟ್. ಇದು ನಿಮ್ಮ ಗಾಡ್ಸ್ ಗಿಫ್ಟ್ ಅಂತ ಹೇಳಲಿಕ್ಕೆ ನಾನು 100% ಇಟ್ಸ್ ಗಾಡ್ಸ್ ಗಿಫ್ಟ್. ಏಕೆಂದರೆ ಮತ್ತೆ ನೀವು ಆ ಒಂದು ಹೈಯರ್ ನೋಟ್ಸ್ಗಳು ಸಿಂಪಲ್ ಅಲ್ಲಿ ಹಾಡ್ತಾ ಇದ್ದೀರಾ ವಿದೌಟ್ ಎನಿ ಎಫರ್ಟ್ಸ್. ಅದಕ್ಕೆ ನಾನು ಎಫರ್ಟ್ಲೆಸ್ ಸಿಂಗಿಂಗ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಹೌದು, ನೀವು ಎಲ್ಲ ನೋಟ್ಗಳನ್ನು ಓಕೆ ಚೆನ್ನಾಗಿ ಹಾಡಿದ್ದೀರಾ. ಲೋವರ್ಸ್ ಆಗಲಿ ಹೈಯರ್ ನೋಟ್ ಆಗಲಿ, ಏನೂ ಒಂದು ಏನು ಹೇಳ್ತಾರೆ, ಒಂದು ಸಿಂಪಲ್ ವೇ, ಏನೂ ಕಷ್ಟಪಡದೆ ಆ ಒಂದು ಯು ಆರ್ ರಿಯಲಿ ಬ್ಲೆಸ್ಡ್ ಸಂದೀಪ್. ಓಕೆ, ನಾನು ನನ್ನ ಹತ್ರ ಏನೂ ಇಲ್ಲ, ಬೇರೆ ನಿಮಗೆ ನೆಗೆಟಿವ್ ಹೇಳಲಿಕ್ಕೆ ನನ್ನ ಹತ್ರ ಏನಿಲ್ಲ. ಐ ಆಮ್ ರಿಯಲಿ ಇಂಪ್ರೆಸ್ಡ್ ವಿತ್ ಯುವರ್ ದಿಸ್ ಈವ್ನಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಫಾರ್ ಇಟ್. ಥ್ಯಾಂಕ್ ಯು ಸಂದೀಪ್. ಸಂದೀಪ್ ರವರೇ, ಇಂಥ ಒಂದು ಅದ್ಭುತವಾದ ಗೀತೆಯನ್ನು ಬಹಳಷ್ಟು ಸುಲಲಿತವಾಗಿ ಹಾಡಿದ್ರಿ. ಎಲ್ಲ ತೀರ್ಪುಗಾರರ ಮನ ಗೆದ್ರಿ. ಬಹಳಷ್ಟು ಖುಷಿ ಆಯ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ತಾನೇ ಸಂದೀಪ್ ರವರು ಬಹಳ ಅದ್ಭುತವಾದ ಹಾಡನ್ನು ಹಾಡಿದ್ರು. ಇದೀಗ ಮುಂದಿನ ಹಾಡನ್ನು ಹಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಖಿಲ ಹೆಗಡೆ ಹೊನ್ನಾವರ. ಯಾವ ಹಾಡ್ತೀರಿ? ಗರ್ಭದಿ ನನ್ನಿರಿಸಿ, KGF 1 ಇಂದ. ಬಹಳ ಸುಂದರವಾದ ಗೀತೆ. ಅಖಿಲ ಹೆಗಡೆ ಅವರು ಹಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಯಶವಂತ್ ಸರ್, ಡಾಲ್ಫಿ ಸರ್, ನೀವು ರೆಡಿ ಆದ್ರೆ ಅವರು ಹಾಡ್ತಾರೆ. ರೆಡಿ? ಎಸ್. ಗರ್ಭದಿ ನನ್ನಿರಿಸಿ ಊರಲಿ ನಡೆಯುತ್ತಿರೆ, ತೇರಲಿ ಕುಳಿತಂತೆ ಅಮ್ಮ, ಗುಮ್ಮ ಬಂತೆನಿಸಿ ಹೆದರಿ ನಿಂತಾಗ ನಿನ ಸೆರಗೆ ಕಾವಲು ಅಮ್ಮ. ಕಾಣದ ದೇವರಿಗೆ ಕೈಯ ನಾ ಮುಗಿಯೇ, ನಿನಗೆ ನನ್ನುಸಿರೆ ಆರತಿ. ತಂದಾನಿ ತಾನೋ ತಾನಿ ತಂದಾನೋ ತಾನೇ ನಾನೇನೋ, ತಂದಾನಿ ನಾನೇ ತಾನಿ ತಂದಾನೋ ತಾನೇ ನಾನೇನೋ. ನೆರೆ ಬಂದ ಊರಲಿ ಸೆರೆ ಸಿಕ್ಕ ಮೂಕರ, ಕಂಡ ಕನಸೆ ಕಣ್ಣ ಹಂಗಿಸಿದೆ. ನಿತ್ತರು ಹರಿದರು ನೆಮ್ಮದಿ ಕಾಣದ, ಭಯವಾನೇಗುವ ಕೈ ಬೇಕಾಗಿದೆ. ಕಾಣದ ದೇವರನು ನಿನ್ನಲೆ ಕಂಡಿರುವೆ, ನೀನೇ ಭರವಸೆಯು ನಾಳೆಗೆ. ತಂದಾನಿ ನಾನೇ ತಾನಿ ತಂದಾನೋ ತಾನೇ ನಾನೇನೋ, ಏ ತಂದಾನಿ ನಾನೇ ತಾನಿ ತಂದಾನೋ ತಾನೇ ನಾನೇನೋ.
ಅಖಿಲ ಹೆಗಡೆ ಅವರೇ, ಬಹಳ ಸುಂದರವಾಗಿ ಹಾಡಿದ್ರಿ, ಅದ್ಭುತವಾಗಿ ಹಾಡಿದ್ರಿ, ಬಹಳ ಖುಷಿ ಆಯಿತು. ನನಗೆ ಖುಷಿ ಆಯಿತು. ತೀರ್ಪುಗಾರರಿಗೆ ಏನನ್ನಿಸ್ತು ಅಂತ ಕೇಳೋಣ. ಯಶವಂತ್ ಸರ್, ಅಖಿಲ ಹೆಗಡೆ ಅವರ ಹಾಡಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಅಖಿಲ್ ಅವರೇ, ಪ್ರಪಂಚದ ಮೂಲೆ ಮೂಲೆಯಲ್ಲಿಯೂ ಕೂಡ ಒಂದು ಸಣ್ಣ ವಿಮರ್ಶೆಯನ್ನು ಮಾಡ್ತಾ ಹೋಗ್ಬಿಟ್ರೆ ಕರಾವಳಿಗರ ಕೊಡುಗೆ ಅಪಾರವಾಗಿದೆ. ಊಟ ಮಾಡುವ ಅನ್ನದಿಂದ, ಕೈಗೂಡಿಸುವ ಕರ್ಮದಿಂದ, ನೋಡುವ ನೋಟದಿಂದ, ಆಡುವ ಆಟದಿಂದ, ಹೀಗೆ ನಾವು ವಿಷಯಗಳನ್ನು ನೋಡ್ತಾ ಹೋಗ್ಬಿಟ್ರೆ ಜೀವನದ ಬವಣೆಯನ್ನ ಬೆವರಿನ ಹನಿಯಾಗಿ ಪರಿವರ್ತಿಸಿ ಅದರಲ್ಲಿ ಸಂತಸ ಪಟ್ಟಂತಹ ಶ್ರೇಷ್ಠರು ನಮ್ಮ ಕರಾವಳಿಗರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೇನೆ. ಅಂತಹ ಕರಾವಳಿಯ ಅದ್ಭುತ ಪ್ರತಿಭೆ ಬಸ್ರೂರು ಎನ್ನತಕ್ಕಂಥ ಒಂದು ಗ್ರಾಮವನ್ನು ಪ್ರಪಂಚಕ್ಕೆ ಪಸರಿಸಿದಂತಹ ಸಂಗೀತದ ಕುಶಲಕರ್ಮಿ ಅದುವೇ ರವಿ ಬಸ್ರೂರು ಸರ್ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತದೆ. ಯಾಕೆಂದರೆ ಈ ಮಾತನ್ನು ನಾನು ಹೇಳಲೇಬೇಕು. ನಾನು ಖಾಸಗಿ ವಾಹಿನಿಯಲ್ಲಿ ಹಾಡುವಾಗ ಕುಂದಾಪುರ ಭಾಷೆ ಹಾಡಲೇಬೇಕಂತ ಚಾನಲ್ನೊಟ್ಟಿಗೆ ಫೈಟ್ ಮಾಡಿ ಕುಂದಾಪುರ ಭಾಷೆ ಹಾಡಿದೆ. ನಾನು ಭಾಳ ಖುಷಿ ಆಯ್ತು. ಅವತ್ತು ಗೆಸ್ಟ್ ಯಾರಪ್ಪ ಅಂದರೆ ಇದೇ ರವಿ ಬಸ್ರೂರು ಸರ್. ಆಗ ಅವ್ರು ಹೇಳಿದರು, ಆ ತಂದಾನಿ ತಾನ ತಾನಿ ತಂದಾನ ಒಂದು ಅದ್ಭುತ, ಇಡೀ ಕರ್ನಾಟಕದಲ್ಲಿ ಒಂದು ಅತಿ ದೊಡ್ಡವಾದಂತಹ ಎಲ್ಲ ವ್ಯವಸ್ಥೆ ಇರತಕ್ಕಂಥ ಒಂದು ಸ್ಟುಡಿಯೋವನ್ನು ಮಾಡಿದ್ದಾರೆ. ಭಾಳ ಅದ್ಭುತವಾದಂಥ ಸ್ಟುಡಿಯೋ. ಆ ಸ್ಟುಡಿಯೋದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಕಷ್ಟದಲ್ಲಿ ಇದ್ದಂತಹ, ಊಟಕ್ಕೂ ಇಲ್ಲದಂಥವರನ್ನು ಕರೆತಂದು ಅವರಿಗೆ ಕೆಲಸವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅವರು ಕೂಡ ಅದೇ ಜೀವನದಲ್ಲಿ ಬೆಳೆದುವಂಥ ಮಹನೀಯ. ಅವರು ಹೀಗೆ ಅವರ ಸ್ಟುಡಿಯೋವನ್ನು ಅವರೇ ಕಲ್ಲು ಕಟ್ಟುವುದು ಅವರೇ, ಇದೆಲ್ಲ ಕಟ್ಟೋದು ಅವರೇ ಅಂತ. ಹೀಗೆ ಮೇಲೆ ಕೂತ್ಕೊಂಡು ಇನ್ನು ಫಿನಿಶಿಂಗ್ ಆಗುವ ಪೇಂಟಿಂಗ್ ಕೂಡ ಮಾಡ್ತಾ ಇದ್ರಂತೆ. ಆಗ ಅವ್ರಿಗೊಂದು ಆ ಟ್ಯೂನ್ ಏನೋ ನೆನಪಂತದೆ, ಮೇಲಿಂದ ಕೆಳಗೆ ಓಡಿ ಬಂದು ರೆಕಾರ್ಡ್ ಮಾಡಿದ್ರಂತೆ. ಅದು ಆ ಟ್ಯೂನ್ ಹೇಗೆ ಹಿಟ್ಟಾಯ್ತು ಅಂದರೆ ಇವತ್ತಿನ ಆ ಟ್ಯೂನ್ ಕೇಳುವಾಗ ನಾವು ಯಾವುದೋ ಲೋಕಕ್ಕೆ ಕೊಂಡೋಗ್ಬಿಡ್ತದೆ. ಇದು ಸಂಗೀತಕ್ಕಿರುವಂತಹ ಶಕ್ತಿ. ಹಾಗಾಗಿ ಆ ಶಕ್ತಿಯನ್ನು ನೀವು ಯುಕ್ತಿಯಾಗಿ ಇವತ್ತಿಲ್ಲಿ ಹಾಡಿದ್ದೀರಿ. ಕಂಠದಲ್ಲಿ ಗೊತ್ತಾಗ್ತಾ ಇತ್ತು, ಆದರೂ ಬಿಡಲಿಲ್ಲ. ನಿಮ್ಮ ಆತ್ಮವಿಶ್ವಾಸ ಇದೆಯಲ್ಲ, ಅದಕ್ಕೆ ನಾವು ಹ್ಯಾಟ್ಸ್ ಆಫ್. ಯಾಕೆಂದರೆ ಇವತ್ತು ನಾವು ಕಳೆದ ಸಂಚಿಕೆಯಲ್ಲಿ ಹಿಂದಿನ ಸಂಚಿಕೆಗಳನ್ನು ನೋಡ್ತಾ ಇದ್ದೆವು. ಪಾಪ ಈ ಸಮಯಗಳು ಹಾಗೆ ಇದೆ, ಮೈಗೆ ಹುಷಾರಿಲ್ಲ ಅಂದ್ಕೊಂಡು ಪಾಪ ಅವರು ಅಲ್ಲಲ್ಲೇ ಬ್ರೇಕ್ ಆಗ್ತವ್ರು. ಬಟ್ ನೀವು ಅದನ್ನು ಬಿಡಲೇ ಇಲ್ಲ, ಅದು ಕೊನೆವರೆಗೂ. ಅದು ಎಷ್ಟೇ ಕೈ ಕೊಡಲಿ ಪ್ರಯತ್ನ ಮಾಡಿದ್ರು ಅದನ್ನು ನಿಭಾಯಿಸಿಬಿಟ್ರಿ ಅಖಿಲ. ಅದು ನಮಗೆ ಬೇಕಾದದ್ದು. ಯಾಕೆಂದರೆ ಈ ಸಮಯ ಎನ್ನತಕ್ಕಂಥದ್ದು ಸಂಗೀತ ಪಯಣದ ತಿರುವನ್ನು ಕೊಡುವಂತಹ ಈ ಸಮಯ. ಆ ಸಮಯವನ್ನು ಹೇಗಾದರೂ ಮಾಡಿ ಅದನ್ನು ನೀವು ತಮ್ಮದಾಗಿಸ್ಕೊಂಡ್ರಿ. ಈ ಆತ್ಮವಿಶ್ವಾಸ ಬಹಳ ಖುಷಿಯಾಯಿತು. ನೈಸ್. ನೀವು ಕ್ಲಾಸಿಕಲ್ ಹಾಡುವ ಶ್ರುತಿ ಯಾವುದು? ಜಿ ಶಾರ್ಪ್. ಓಕೆ. ಯಾಕೆಂದರೆ ನೋಡಿ, ಅಂಥ ಸಮಯ ಬಂದಾಗ ನಾವು ಗುರುತಿಸ್ಕೊಳ್ಳೇಬೇಕಾಗ್ತದೆ. ಆ ಸಮಯದಲ್ಲಿ ನಾವೇನು ಮಾಡ್ತೇವೆ, ಒಂದಷ್ಟು ಯಾವ ಆ ರಾಗದ ಛಾಯೆನ ಆಧರಿಸಿಕೊಂಡು ಅದನ್ನು ಆಲಾಪದಲ್ಲಿ ಒಂದು ಟ್ರೆಂಡನ್ನು ಕ್ರಿಯೇಟ್ ಮಾಡ್ತೇವೆ. ಆ ಒಂದು ಅಂಶ ಭಾಳ ಖುಷಿ ಆಯ್ತು ಅಖಿಲ, ನಿಜವಾಗ್ಲೂ. ಸೊ ಗ್ರೇಟ್. ಅಲ್ಲಿ ಒಂದೆರಡು ಕಡೆ ಕರೆಕ್ಟ್ ರಿದಮ್ ಬರುವಾಗ, ಆ ರಿದಮ್ ಮಿಸ್ ಆಗುವಾಗ ನೆಕ್ಸ್ಟ್ ಮಾತ್ರೆಗೆ ಬಂದು ಅದನ್ನು ಸರಿಯಾಗಿ ಮೇಳೈಸಿ ಮತ್ತೆ ಮುಂದುವರ್ಸ್ಕೊಂಡು ಹೋಗಿಬಿಟ್ರಿ. ಎಷ್ಟೇ ನಿಮ್ಮ ಧ್ವನಿಯು ಕೈ ಕೊಡ್ತಾ ಇದ್ದು ಇನ್ನೇನದು ಶ್ರುತಿ ಬಿಟ್ಟು ಹೋಗ್ಬೇಕು ಅಂತ ಹೇಳೋ ಮತ್ತೆ ಟೇಕಿಗೆ ಬರ್ತಾ ಇದ್ರಿ. ಸೊ ನೈಸ್. ಈ ಒಂದು ಆತ್ಮವಿಶ್ವಾಸಕ್ಕೆ ನಿಜವಾಗ್ಲೂ ಅಭಿವಂದನೆ. ಆದರೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬ ಗಾಯಕಿಯರ ಕರ್ತವ್ಯ. ಅದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿ ಇರಬೇಕಾಗ್ತದೆ. ಧನ್ಯವಾದಗಳು ಯಶವಂತ್ ಸರ್. ಇದೀಗ ಡಾಲ್ಫಿ ಸರ್, ನಿಮ್ಮ ಅನಿಸಿಕೆಗಾಗಿ. ಅಖಿಲ್ನವರೇ, ನಮಸ್ತೆ ಸರ್. ನಿಮ್ಮ ಧ್ವನಿ ತುಂಬ ಅದ್ಭುತವಾಗಿದೆ, ತುಂಬ ಅದ್ಭುತವಾಗಿದೆ. ಓಕೆ. ಮತ್ತು ನೀವೊಂದು ಗಾಯನ, ಒಂದು ಶ್ರೇಷ್ಠ ಮಟ್ಟದ ಗಾಯನವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ಹಾಡುವ ರೀತಿ, ಸೀರಿಯಸ್ಲಿ ಐ ಆಮ್ ವೆರಿ ಇಂಪ್ರೆಸ್ಡ್ ವಿತ್ ದ್ಯಾಟ್. ಮತ್ತು ನೀವು ಹಾಡುವಾಗ ತುಂಬ ಭಾವುಕತೆಯಿಂದ ನೀವು ಈ ಗಾಯನವನ್ನು ಹಾಡಿದ್ದೀರಿ. ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲದಿದ್ದರೂ ನಿಮ್ಮ ಶ್ರುತಿ, ಸ್ವರ ಮತ್ತು ತಾಳವನ್ನು ನೀವು ಮೇಂಟೈನ್ ಮಾಡಲಿಕ್ಕೆ ತುಂಬ ಪ್ರಯತ್ನವನ್ನು ನೀವು ಹಾಕಿದ್ದೀರಿ. ಗೊತ್ತಾಗ್ತದೆ ನಿಮ್ಮ ಕೆಮ್ಮು, ನಿಮ್ಮ ಒಂದು ಡಿಸ್ಟರ್ಬೆನ್ಸ್ ಕ್ಲಿಯರ್ಲಿ ವಿಸಿಬಲ್. ಆದರೂ ಸಹ ಯು ಡಿಡ್ಂಟ್ ಗಿವ್ ಅಪ್. ದ್ಯಾಟ್ ಇಸ್ ದ ಸ್ಪಿರಿಟ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಅಖಿಲ. ಓಕೆ, Thank you so much. ಆಲ್ ದಿ ಬೆಸ್ಟ್ ಮೈ ಡಿಯರ್. ಥ್ಯಾಂಕ್ ಯು. ಅಖಿಲ ಹೆಗಡೆ ಅವರೇ,
ತೀರ್ಪುಗಾರರು ಬಹಳ ಉತ್ತಮವಾದ ಕಮೆಂಟನ್ನು ಕೊಟ್ಟಿದ್ದಾರೆ. ನಿಮಗೆ ಸಂಗೀತದಲ್ಲಿ ಒಳ್ಳೆ ಭವಿಷ್ಯ ಇದೆ, ಶುಭವಾಗಲಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಅಖಿಲ ಹೆಗಡೆ ಅವರು ಹಾಡಿದ ಅದ್ಭುತವಾದ ಹಾಡನ್ನು ಕೇಳಿದ್ರಿ. ತೀರ್ಪುಗಾರರಿಗೆ ಬಹಳ ಇಷ್ಟವಾಯಿತು. ಇದೀಗ ಮುಂದಿನ ಸ್ಪರ್ಧೆಯಾಗಿ ನಮ್ಮೊಡನೆ ಇದ್ದಾರೆ ಮಮತಾ ಕಲ್ಲಡ್ಕ. ಬಾನಲ್ಲು ನೀನೇ ಭುವಿಯಲ್ಲು ನೀನೇ, ಬಾನಲ್ಲು ನೀನೇ ಭುವಿಯಲ್ಲು ನೀನೇ, ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ, ಬಾನಲ್ಲು ನೀನೇ ಭುವಿಯಲ್ಲು ನೀನೇ. ಹೂವಲ್ಲಿ ನಿನ್ನ ಮೊಗವನ್ನು ಕಂಡೆ, ಮೊಗದಲ್ಲಿ ನಿನ್ನ ಹೂನಗೆಯ ಕಂಡೆ, ನಗುವಲ್ಲಿ ನಿನ್ನ ಚೆಲುವನ್ನು ಕಂಡೆ, ಚೆಲುವಲ್ಲಿ ನಿನ್ನ ಒಲವನ್ನು ಕಂಡೆ, ಒಲವಿಂದ ಬಾಳ ಹೊಸ ದಾರಿ ಕಂಡೆ, ಮುಗಿಲಲ್ಲು ನೀನೇ ಮನದಲ್ಲೂ ನೀನೇ, ಮುಗಿಲಲ್ಲು ನೀನೇ ಮನದಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ ನನ್ನಲ್ಲೂ ನೀನೇ, ಬಾನಲ್ಲು ನೀನೇ ಭುವಿಯಲ್ಲು ನೀನೇ. ಥ್ಯಾಂಕ್ ಯು ಮಮತಾರವರೇ, ಸರ್. ಈ ಮಧುರ ಹಾಡುಗಳ ಸರಣಿಗೆ ನೀವು ವಿಶೇಷವಾದ ನ್ಯಾಯ ಕೊಟ್ರಿ ಅಂತ ಅನಿಸ್ತದೆ. ಬಹಳ ಮಧುರವಾದ ಹಾಡು, ಮೈಯೆಲ್ಲ ರೋಮಾಂಚನ ಆಯಿತು. ನನಗಂತೂ ತುಂಬ ಇಷ್ಟ ಆಯಿತು. ತೀರ್ಪುಗಾರರಿಗೆ ಎಷ್ಟರ ಮಟ್ಟಿಗೆ ಇಷ್ಟ ಆಗಿದೆ, ಅವರ ಅಭಿಪ್ರಾಯ ಏನು ಅಂತ ಕೇಳ್ಕೊಂಡು ಬರೋಣ. ಡಾಲ್ಫಿ ಸರ್, ಮೊದಲಿಗೆ ನೀವು. ಮಮತಾರವರೇ, ಸರ್ ನಮಸ್ತೆ. ಸತ್ಯ ಹೇಳೋದಾದರೆ ಗೂಸ್ ಬಂಪ್ ಬಂತು. ಥ್ಯಾಂಕ್ ಯು ಸರ್. ನಿಮ್ಮ ಧ್ವನಿ ಮತ್ತು ನಿಯಂತ್ರಣ ನಿಜವಾಗಿಯೂ ಪ್ರಭಾವಶಾಲಿ, ನಿಜವಾಗಿಯೂ. ಮತ್ತು ನಿಮ್ಮ ಗಾಯನಕ್ಕೆ ನೀವು ಹಾಕಿದ ಭಾವನೆಗಳು ಉಂಟಲ್ಲ, ತುಂಬ ಆಕರ್ಷಕವಾಗಿತ್ತು. ಥ್ಯಾಂಕ್ ಯು ಸರ್. ಎನರ್ಜಿ ಲೆವೆಲ್ ಸಹ ತುಂಬ ಚೆನ್ನಾಗಿತ್ತು. ಮತ್ತು ನೀವು ಹೈಯರ್ ನೋಟಲ್ಲಿ ಹೋಗುವಾಗ ಆ ವೇರಿಯೇಷನ್ ಮತ್ತು ಸ್ಲರ್ಸನ್ನು ಎಷ್ಟು ಚೆಂದಾಗಿ ನೀವು ಹಾಡಿದ್ದೀರಿ. ಬ್ಯೂಟಿಫುಲಿ ಡನ್, ಬ್ಯೂಟಿಫುಲಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಯಾ, ನೀವು ಐ ಡೋಂಟ್ ಹ್ಯಾವ್ ಮಚ್ ಟು ಸೇ. ದ ಬೆಸ್ಟ್ ಪರ್ಫಾರ್ಮೆನ್ಸ್. ಆಲ್ ದಿ ಬೆಸ್ಟ್ ಮೈ ಡಿಯರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಡಾಲ್ಫಿ ಸರ್. ಈಗ ನಮ್ಮ ತೀರ್ಪುಗಾರರಾದ ಯಶವಂತ್ ಸರ್. ಈ ಗೀತೆಗಳ ಸಾಮರ್ಥ್ಯ ಹೇಗಿದೆ ಅಂದರೆ, ಜೀವನವನ್ನೇ ನಮ್ಮ ಕಣ್ಣ ಮುಂದೆ ತೆರೆದಿಡುವಂತಹ, ಒಳ್ಳೆಯ ಸನ್ಮಾರ್ಗವನ್ನು ತೋರಿಸುವಂತಹ ಈ ಪದಪುಷ್ಪಗಳು ಅಂತ ನಾನು ಹೇಳ್ತೇನೆ. ಅದು ಪದಪುಂಜಗಳಲ್ಲ, ಪದಪುಷ್ಪಗಳು. ಹೂವಿನ ಹಾಗೆ ನಮ್ಮ ಜೀವನ ರೂಪಿಸಿಕೊಳ್ಳಲಿಕ್ಕೆ ಇಂಥ ಸಾಹಿತಿಗಳು ಮೂಡಿ ಬಂದಾಗ ಅದ್ಭುತವಾದಂಥ ಗೀತೆಗಳು ಮೂಡಿ ಬರ್ತದೆ.
ಆದರೆ ಅಂತಹ ಗೀತೆಯನ್ನು ಆ ಒರಿಜಿನಲ್ ಶ್ರುತಿಯಲ್ಲಿ ಇಟ್ಕೊಂಡು ಹಾಡೋದಿದೆಯಲ್ಲ, ಅದು ದೊಡ್ಡ ಸಾಧನೆ. ಅದರಲ್ಲೂ ಕೂಡ ಈ ರಿಯಾಲಿಟಿ ಶೋಗಳು ಅಂತ ಬಂದಾಗ ಒಂದು ಕಡೆ ಕ್ಯಾಮ್ರಾ, ಇನ್ನೊಂದು ಕಡೆ ಒಂದಷ್ಟು ನರ್ವಸ್ನೆಸ್, ಇನ್ನೊಂದು ಕಡೆ ಜಡ್ಜಸ್, ಒಂದು ಕಡೆ ಆಡಿಯನ್ಸ್, ಎಲ್ಲರೂ ನಮ್ಮ ಕಡೆ ಗಮನದಲ್ಲಿ ನಮ್ಮನ್ನೇ ನೋಡ್ತಾ ಇರ್ತಾರೆ. ಆದರೆ ಅದೆಲ್ಲವನ್ನು ಬದಿಗಿಟ್ಟು ಸಾಧನೆಯೇ ನನ್ನ ಮುಖ್ಯ ಧ್ಯೇಯ ಅಂದ್ಕೊಂಡು ಹಾಡ್ತಿರಲ್ಲ, ಅದು ಲಕ್ಷಾಂತರ ಜನ ಅಲ್ಲ, ನಮ್ಮ ಡೈಜಿವರ್ಡ್ನ ಯಾರೆಲ್ಲ ವೀಕ್ಷಣೆ ಮಾಡ್ತಾಯಿದ್ರೋ ಅವರೆಲ್ಲರ ಹೃದಯದಲ್ಲಿ ಹೋಗಿ ನೀವು ನೆಲೆಸ್ಬಿಡ್ತೀರಿ. ಹಾಗಾಗಿ ಅವರೆಲ್ಲರೂ ಶಬಾಷ್ಗಿರಿ ಕೊಡುವಂಥದ್ದು ನಿಮ್ಮ ಸಂಗೀತಕ್ಕೆ ಬಿಟ್ಟರೆ ನಿಮ್ಮ ದೇಹಕ್ಕಲ್ಲ. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಈ ಕಲೆಗಳಲ್ಲಿ ಸಂಗೀತ ಎನ್ನತಕ್ಕಂಥದ್ದು ಎಲ್ಲರನ್ನು ಕೂಡ ಮಂತ್ರಮುಗ್ಧಗೊಳಿಸ್ತದೆ. ಹಾಗಾಗಿ ಈ ಗೀತೆ ಬಗ್ಗೆ ಬೇರೆ ಏನು ಹೇಳಲಿಕ್ಕಿಲ್ಲ ಮಮತಾ. ತುಂಬ ಸುಂದರ ಹಾಡಿದಿರಿ, ಅದ್ಭುತ ಹಾಡಿದಿರಿ. ಮುಂದಕ್ಕೂ ಕೂಡ ಹಾಡ್ತಾ ಇರಿ ಅಂತ ನನ್ನ ಕಡೆಯಿಂದ ನಿಮಗೆ ಶುಭಾಶಯ ಕೋರ್ತಾನೆ. ಒಂದು ಅದ್ಭುತವಾದಂಥ ಗೀತೆಯನ್ನು ಕೇಳಿಸಲಿಕ್ಕೋಸ್ಕರವಾಗಿ ಅಭಿವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಯಶವಂತ್ ಸರ್. ಮಮತಾರವ್ರೆ, ನಿಮ್ಗೆ ಗೊತ್ತುಂಟಾ, ಡಾಲ್ಫಿ ಸರ್ ಯಾರೇ ಹಾಡಲಿ ಒಂದೆರಡಾದರೂ ತಪ್ಪುಗಳನ್ನು ಹುಡುಕ್ತಾರೆ. ಆದರೆ ನಿಮ್ಮ ಹಾಡಲ್ಲಿ ಒಂದು ತಪ್ಪನ್ನು ಕೂಡ ಅವ್ರಿಗೆ ಗುರುತಿಸಲಿಲ್ಲ. ಬಹುಶಃ ಬಹಳ ಸುಂದರವಾಗಿ ಹಾಡಿದ್ರಿ. ಎಲ್ಲರಿಗೂ ಸಂತೋಷವಾಗಿದೆ. ನಿಮ್ಮ ಮುಂದಿನ ಸಂಗೀತ ಜೀವನ ಯಶಸ್ವಿಯಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದುವರೆಗೆ ಕೆಲವು ಅದ್ಭುತವಾದ ಗೀತೆಗಳನ್ನು ನಾವೆಲ್ಲ ಕೇಳಿದೆವು. ಇನ್ನೂ ಕೆಲವು ಗೀತೆಗಳನ್ನು ಕೇಳಲಿಕ್ಕಿದೆ. ಅದಕ್ಕಾಗಿ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಜೊತೆಯಾಗೋಣ. ನಮಸ್ಕಾರ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಪ್ರಾಯೋಜಿಸಿರುವ ದೈಜಿವರ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಇದುವರೆಗೂ ಮಮತಾ ಕಲ್ಲಡ್ಕ ಇವರು ಮಧುರವಾದ ಹಾಡನ್ನು ಹಾಡಿ ನಮ್ಮನ್ನೆಲ್ಲ ರೋಮಾಂಚನಗೊಳಿಸಿದ್ದಾರೆ. ಎಲ್ಲರಿಗೂ ಬಹಳ ಇಷ್ಟವಾಯಿತು. ಇದೀಗ ಮುಂದಿನ ಹಾಡನ್ನು ಹಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಗಣೇಶ್ ಕುಲಾಲ್. ಗಣೇಶ್ ಕುಲಾಲ್ ರವರೇ, ನಿಮ್ಮನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಬನ್ನಿ. ಇವತ್ತು ಯಾವ ಹಾಡನ್ನು ಹಾಡ್ತೀರಿ? ಸೇವಂತಿಯೇ ಸೇವಂತಿ. ಸೇವಂತಿಯೇ ಸೇವಂತಿಯೇ ಹಾಡನ್ನು ಹಾಡ್ತಾ ಇದ್ದಾರೆ ಯಶವಂತ್ ಸರ್. ನೀವೆಲ್ಲ ರೆಡಿ ಆದರೆ ಎಸ್. ಸೇವಂತಿಯೇ
ಸೇವಂತಿಯೇ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ ಘಮ್ಮಂತಿಯೇ ಸೇವಂತಿಯೇ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ ಘಮ್ಮಂತಿಯೇ ಮಲ್ಲಿಗೆಗಿಂತ ಬಲು ಅಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು ಸೇವಂತಿಯೇ ಸೇವಂತಿಯೇ ನನ್ನ ಅಲೆಯಲ್ಲಿ ಘಮ್ಮಂತಿಯೇ ಮಲ್ಲಿಗೆ ಮಂಟಪವ ನನ್ನ ಮನಸ್ಸಲ್ಲಿ ಕಟ್ಟಿಸುವೆ ಅಂದಾದ ಸಿರಿದೇವಿಯ ಅಲ್ಲಿ ಬಚ್ಚಿಟ್ಟು ಪೂಜಿಸುವೆ ಭುವಿಯ ಹಸಿರಿನಂತೆ ಈ ಪಾದದಡಿಗೆ ಇರುವೆ ಮಳೆಯ ಮೋಡದಂತೆ ಆ ಸುಡುವ ಬಿಸಿಲ ತಡೆವೆ ಬಾಳ ತುಂಬ ನಾ ಬರುವೆ ಹಸ್ತಕ್ಕೆ ರೇಖೆಯ ಹಾಗಿರುವೆ ಚಂದ ಚಂದದ ಸೇವಂತಿಯ ಅಂದಕ್ಕೆ ಕಾವಲು ನಾನಿರುವೆ ಸೇವಂತಿಯೇ ಸೇವಂತಿಯೇ ನನ್ನ ಆಸೆ ಅಲೆಯಲ್ಲಿ ಗಮಂತಿಯೇ ಓ ಆ ಗಣೇಶ್ ಕುಲಾಲ್ರವರೇ, ಹಾಂ ಸರ್, ಬಹಳ ಸುಂದರವಾದ ಗೀತೆಯನ್ನು ಬಹಳ ಅದ್ಭುತವಾಗಿ ಹಾಡಿದ್ರಿ. ಥ್ಯಾಂಕ್ ಯು. ನಿಮ್ಮ ಈ ಹಾಡಿನ ಬಗ್ಗೆ ತೀರ್ಪುಗಾರರಾದ ಯಶವಂತ್ ಎಂ ಜಿ ಅವರು ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ. ಗಣೇಶ್ ಅವರೇ, ಒಳ್ಳೆಯ ಗೀತೆನ ಆಯ್ಕೆ ಮಾಡಿದ್ದೀರಿ. ಥ್ಯಾಂಕ್ ಯು ಸರ್. ತುಂಬ ಸೌಂದರ್ಯದಿಂದ ತುಂಬಿರತಕ್ಕಂತಹ ಆ ಒಂದು ಗೀತೆ ಸೂರ್ಯವಂಶ ಅಲ್ವಾ? ಹೌದು. ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಅಭಿನಯ ಮಾಡಿದಂತಹ ಒಂದು ಅದ್ಭುತವಾದಂಥ ಚಲನಚಿತ್ರ, ಅಷ್ಟೇ ಅದ್ಭುತವಾಗಿ ಸಂಗೀತವು ಕೂಡ. ಈ ಗೀತೆಗಳನ್ನೆಲ್ಲ ಕೇಳುವಾಗ ಯಾವತ್ತೂ ನಮ್ಮ ಜೀವನದಲ್ಲಿ ಗತವೈಭವದ ಗತಿಸಿದಂತಹ ಭಾವನೆಗಳು ಮತ್ತೊಮ್ಮೆ ಎಳೆ ಎಳೆಯಾಗಿ ನಮ್ಮ ಕಣ್ಣು ಮುಂದೆ ಬಂದ್ಬಿಡ್ತದೆ. ಆ ಪ್ರೀತಿ ಅನ್ನತಕ್ಕಂಥ 2 ಅಕ್ಷರದ ಒಂದು ಪದಕ್ಕೆ ಆ ಜೀವವನ್ನು ತುಂಬೋದಿದೆಯಲ್ಲ, ಅದು ಬಹಳ ಅದ್ಭುತವಾದಂಥದ್ದು. ಅದಕ್ಕೆ ಬೆಲೆನ ಕಟ್ಟಲಿಕ್ಕೆ ಆಗೋದಿಲ್ಲ. ಆ ಚಿತ್ರಣಗಳನ್ನು ಆ ಒಂದು ಗೀತೆಯಲ್ಲಿ ಪೋಣಿಸಿ ಬಹಳ ಸೌಂದರ್ಯಯುತವಾಗಿ ಸಮಾಜಕ್ಕೆ ಕೊಟ್ಟಂತಹ ಹೆಗ್ಗಳಿಕೆ ಅದುವೇ ಈ ಒಂದು ಕನ್ನಡ ಭಾಷೆದಾಗ್ತದೆ. ಆ ಒಂದು ಅಂಶಗಳನ್ನು ಅರ್ಥೈಸಿಕೊಂಡು ಬಹಳ ಸುಂದರವಾಗಿ ನೀವು ಆಯ್ಕೆ ಮಾಡಿಕೊಂಡು ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುಡ್, ರಿಯಲಿ ತುಂಬ ಚೆನ್ನಾಗಿ ಹಾಡಿದ್ರಿ. ಆದರೆ ಇನ್ನೊಂದು ಚೂರು ಬೇಕಾಗಿತ್ತು, ಸ್ವಲ್ಪ ತಾಕತ್ ಅಂತ ಕರಿತೇವೆ ಅದನ್ನು. ಆಯ್ತಾ? ನೀವು ಸಿಕ್ಕಾಬಟ್ಟೆ ಪಾಪ ಆಗ್ಬಿಟ್ರೆ ಏನು ಹೇಳ್ತೀರಿ ಸರ್? ಸ್ವಲ್ಪ ಪಂಚ್ ಬೇಕಿತ್ತು ಅದರಲ್ಲಿ. ಗೊತ್ತಾಯ್ತಾ? ಚೂರು ಸೇವಂತಿಯೇ ಸೇವಂತಿಯೇ ನನ್ನ ಲಲ್ಲ. ಓಕೆ, ಚೂರು ಸ್ಮೈಲ್ ಮಾಡಿ ಹಾಡಿಬಿಟ್ರು, ಅದರ ಕಥೆ ಬೇರೆ ಅದು. ಬಟ್ ಓವರ್ ಆಲ್ ಚೆನ್ನಾಗಿ ಹಾಡಿದ್ರಿ ಗಣೇಶರೇ. ಯಾಕೆಂದರೆ ನಾವಾಗಲೇ ಹೇಳಿದಾಗೆ ಈ ಗ್ರಾಮೀಣ ಸೊಗಡು ಇರತಕ್ಕಂತಹ ನಂಟಿದೆಯಲ್ಲ, ಆ ಪ್ರತಿಭೆಗಳ ಚಾರ್ಮೆ ಬೇರೆ ಇರ್ತದೆ. ಯಾವತ್ತು ನಾವಾಗಲೇ ಹೇಳಿದಾಗೆ ಹಣವನ್ನು ಕಟ್ಟಿ ಸಂಗೀತ ಕ್ಲಾಸಿಗೆ ಹೋಗಿ ವರ್ಷಾನುಗಟ್ಟಲೆ ಅದು ಕಲಿತು ಆಮೇಲೆ ನಿಮ್ಮ ಟ್ಯೂನ್ ಮಾಡ್ಕೊಳ್ಳೋದು, ಅದಕ್ಕಿಂತಲೂ ಗ್ರಾಮೀಣ ಪ್ರದೇಶದಲ್ಲಿ ದನ ಕರುಗಳ ಒಟ್ಟಿಗೆ ಬಾಂಧವರ ಒಟ್ಟಿಗೆ ಮಾತನಾಡಿಕೊಂಡು ಹಾಡಿಕೊಂಡು ಜಾತ್ರೆಯಲ್ಲಿ ಎಲ್ಲ ಗಮ್ಮತ್ತು ನಮ್ಮದೇ. ಆ ಟ್ಯೂನಿಗೂ ಬಹಳ ಅಜಗಜರ ಅಂತ ಇದಿರ್ತದೆ. ಯಾವತ್ತು ಅದು ನೆನಪಿಟ್ಕೊಡಿ. ಗ್ರಾಮೀಣ ಪ್ರತಿಭೆ ಯಾವಾಗಲೂ ಅಪ್ಪಟ, ಅದು ದೇಸಿ ಪ್ರತಿಭೆ ಅದು. ಓಕೆ, ಆ ಸಾಲ ನೀವು ಕೂಡ ಸೇರ್ತೀರಿ. ಅಭಿವಂದನೆಗಳು ಗಣೇಶರೇ, ಸಾಧನೆ ಮಾಡಿ. ಗಣೇಶ್ ಕುಲಾಲ್ರವರು ಹಾಡಿದ ಸುಂದರವಾದ ಗೀತೆಯನ್ನು ಕೇಳಿದ್ರಿ. ಇದೀಗ ನಮ್ಮೊಡನೆ ಇದ್ದಾರೆ ಇನ್ನೋರ್ವ ಸ್ಪರ್ಧಾಳು ತನುಷಾ ಕುಂದರ್.
ತನುಷ ಕುಂದರ್ ಅವರೇ, ನಿಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬನ್ನಿ. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಯಾರು ಬಂದಿರದ ಮನಸ್ಸಲ್ಲಿ ನಿನ್ನ ಆಗಮನ ಈ ದಿನ, ನೀಡುವ ಮುನ್ನ ನಾನೆಯ ಮಂತ್ರಣ. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ. ಜೀವನ ಈ ಕ್ಷಣ ಶುರುವಾದಂತಿದೆ, ಕನಸಿನ ಊರಿನ ಕದ ತೆರೆಯುತ್ತಿದೆ, ಅಳಬೇಕು ಒಮ್ಮೆ ಅಂತನಿಸಿದೆ, ಖುಷೀಗ ಮೀರಿ ಮೀರಿ ಮಧುಮಾಸದಂತೆ ಕೈ ಚಾಚಿದೆ, ಹಸಿರಾಯ್ತು ನನ್ನ ದಾರಿ, ನೀಡುವ ಮುನ್ನ ನಾನೆಯ ಮಂತ್ರಣ. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಯಾರು ಬಂದಿರದ ಮನಸ್ಸಲ್ಲಿ ನಿನ್ನ ಆಗಮನ ಈ ದಿನ, ನೀಡುವ ಮುನ್ನ ನಾನೆಯ ಮಂತ್ರಣ. ತನುಷರವರೇ, ಈ ಮಧುರ ಹಾಡುಗಳ ಸರಣಿಯಲ್ಲಿ ಒಂದು ಮಧುರವಾದ ಗೀತೆಯನ್ನು ಬಹಳ ತಲ್ಲೀನತೆಯಿಂದ ಬಹಳ ಸುಂದರವಾಗಿ ಹಾಡಿದ್ದೀರಿ. ಬಹುಶಃ ನಿಮ್ಮ ಹಾಡು ಬಹಳ ಇಷ್ಟ ಆಯ್ತು ನನಗೆ. ತೀರ್ಪುಗಾರರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕೇಳ್ಕೊಂಡು ಬರೋಣ. ಡಾಲ್ಫಿ ಸರ್, ಏನು ಹೇಳ್ತೀರಿ ತನುಷರವರ ಈ ಒಂದು ಹಾಡಿನ ಬಗ್ಗೆ? ತನುಷರವರೇ, ಎಸ್ ಸರ್. ನೀವು ಹೇಗೆ ಕ್ಯೂಟ್ ಆಗಿದ್ದೀರಾ ಅದೇ ರೀತಿಯಲ್ಲಿ ನೀವು ಈ ಸಾಂಗನ್ನು ಹಾಡಿದ್ದೀರಾ. ತುಂಬ ಇಂಪಾಗಿ ಹಾಡಿದ್ದೀರಾ ನೀವು. ಥ್ಯಾಂಕ್ ಯು ಸರ್. ತುಂಬ ತಾಳಬದ್ಧ ಗಾಯನ. ನಿಮ್ಮ ಇನ್ವಾಲ್ವ್ಮೆಂಟ್ ಇದರಲ್ಲಿ ಕಾಣಿಸ್ತಿತ್ತು. ನೀವು ಗಾಯನದಲ್ಲಿ ಈ ಸಾಂಗಲ್ಲಿ ತುಂಬ ಇನ್ವಾಲ್ವ್ ಆಗಿ, ಕರೆಕ್ಟ್ ಅಲ್ವಾ? ಹೌದು. ಸರಿಯಾ ತಪ್ಪ? ಸರಿ. ನೀವು ಹೇಳಿ. ಸರಿ ಸರ್, ನೀವು ಹೇಳಿದ್ರಂದ್ರೆ ಅದೇ. ನಾನು ಹೇಳಿದೆಲ್ಲ ಸರಿಯಾ? ತೀರ್ಪುಗಾರರಲ್ವಾ? ಅದು ತೀರ್ಪುಗಾರರು ಏನು ಹೇಳಿದ್ರು ಸರಿಯಾ? ನನಗೆ ಸರಿದೆ. ಇಲ್ಲ, ನೀವು ಒಂದು ವೇಳೆ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ಲಿ ಒಂದು ವೇಳೆ ಸಿಂಗ್ ಮಾಡಿದರೆ ನಿಮಗೆ ಗೊತ್ತುಂಟು ನೀವು ಸರಿಯಾಗಿ 100% ಕೊಟ್ಟಿದ್ದೀರಂತ. ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನಿಮಗೆ ರೈಟ್ಸ್ ಉಂಟು ಕೇಳಲಿಕ್ಕೆ. ಯು ಹ್ಯಾವ್ 100% ರೈಟ್ ಟು ಕ್ವೆಶ್ಚನ್. ಗೊತ್ತುಂಟಾ? ಹೌದು, ನಿಮಗೆ ರೈಟ್ಸ್ ಉಂಟು, ನಿಮಗೆ ಕಮಾಂಡ್ ಮಾಡಲಿಕ್ಕೆ ಉಂಟು. ಅದು ನನ್ನ ಪಾಯಿಂಟು, ಅದು ನನಗೆ ಇಷ್ಟು ಮಾರ್ಕು, ನನ್ನ ಎಫರ್ಟ್ಸ್, ಅದು ನನಗೆ ಕಾನ್ಫಿಡೆನ್ಸ್ ಉಂಟು, ನನಗೆ ಇಷ್ಟು ಮಾರ್ಕ್ಸ್ ನನಗೆ ಸಿಗ್ತದಂತ ಆ ಒಂದು ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಇರಲೇಬೇಕು. ಮತ್ತೆ ನೀವು ಅಷ್ಟು ಸಾಫ್ಟ್ ಆಗಬೇಡಿ. ಅವರು ಮಾತಾಡೋದು ಹೌದು, ಅದು ಹೇಗೆ ಕ್ಯೂಟ್ ಅದು ಅದೇ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು ತನುಷರವರೇ. ಥ್ಯಾಂಕ್ ಯು ಸರ್. ತುಂಬಾ ನೀವು
ನಿಮ್ಮ ಸ್ವರ, ಶ್ರುತಿ, ತಾಳ ಎಲ್ಲವೂ ಒಂದಾಗಿ ಈ ಒಂದು ಒಳ್ಳೆಯ ರೀತಿಯಲ್ಲಿ ಈ ಗಾಯನವನ್ನು ನೀವು ಪ್ರಸ್ತುತಪಡಿಸಿದ್ದೀರಾ. ಓಕೆ, ನನಗೆ ಹೇಳಲಿಕ್ಕೆ ಹೆಚ್ಚಿಲ್ಲ, ಸಿಗ್ಲೇ ಇಲ್ಲ ನನಗೆ ಹೇಳಲಿಕ್ಕೆ ಹೆಚ್ಚು. ಅದರಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತೇನೆ ನಿಮಗೆ. ಓಕೆ, ಧನ್ಯವಾದಗಳು ಡಾಲ್ಫಿ ಸರ್. ತನುಷರ್ ಅವರೇ, ಡಾಲ್ಫಿ ಸರ್ ಎಲ್ಲರ ಹಾಡಿನಲ್ಲಿ ಒಂದೆರಡು ತಪ್ಪನ್ನು ಹುಡುಕಿ ತೆಗಿತಾರೆ, ಆದರೆ ನಿಮಗೆ ಒಂದೇ ಒಂದು ತಪ್ಪನ್ನು ಅವ್ರು ಹೇಳಲಿಲ್ಲ. ಬಹುಶಃ ಬಹಳ ಸುಂದರವಾಗಿತ್ತು ನಿಮ್ಮ ಹಾಡು. ಯಶವಂತ್ ಸರ್ ಏನು ಹೇಳ್ತಾರೆ ಕೇಳೋಣ. ಓಕೆ ತನುಷ, ಒಂದು ಜೇನು ಧ್ವನಿಯ ಗಾಯಕಿ, ಬಹಳ ಖುಷಿ ಆಯ್ತು ಮಗ. ಎಷ್ಟನೇ ಕ್ಲಾಸ್ ಈಗ? ಇವಾಗ ಸೆಕೆಂಡ್ ಇಯರ್ B.Pharm ಮಾಡ್ತಿದ್ದೀನಿ ಮಣಿಪಾಲಲ್ಲಿ. ಓಕೆ, ನೈಸ್. ನಾನು ನೀವೊಂದು ಹೈಸ್ಕೂಲ್ ಓದ್ತಾ ಇದ್ದೀನಿ, ಗೊತ್ತಾಗೋದಿಲ್ಲ. ನೆಕ್ಸ್ಟ್ ನಿಮ್ಮ ಧ್ವನಿ ಮೇಂಟೆನೆನ್ಸ್ ಇದೆಯಲ್ಲ, ಅಂದರೆ ಆ ಇಂಪನ್ನ ತನ್ನ ಕಂಠದ ಇರಿಸ್ಕೊಳ್ಳೋದು ಅದು ಸಾಧನೆ, ಅದು ಅಷ್ಟು ಸುಲಭ ಬರೋದಿಲ್ಲ. ಸಂಗೀತ ಅಂದರೆ ಇಂಪು, ಆಯಿತಾ? ಟೋಟಲ್ ಓವರಾಲ್ ಅಮೇಝಿಂಗ್, ತುಂಬ ಚೆನ್ನಾಗಿ ಹಾಡ್ತೀರಿ ಧನುಷ. ಬಟ್ ಏನಪ್ಪ ಅಂದರೆ ಕೆಲವು ಕಡೆ ಮುಕ್ತಾಯಗಳೆಲ್ಲ ಬಂದಾಗ ಪಲುಕಗಳು ಚೂರು ವರ್ಕ್ ಮಾಡಿದರೆ ಇನ್ನೂ ಕ್ಲಾರಿಟಿ ಚೆನ್ನಾಗಿರುತ್ತೆ. ಅಂದರೆ ಹಾಡ್ತೀರಿ ನೀವು, ಬಟ್ ಆ ಸ್ವರಸ್ಥಾನಗಳು ನಿಂತ್ಕೊಳ್ಳೋದಿಲ್ಲ. ಉದಾಹರಣೆಗೆ ಲ ಲ ಲ ಲ ಲ ಲ ಲ ಲ ತಾರ ತಾರ ಅಲ್ಲಿ ಒಂದು ಅಂಥದ್ದು ಪೊಸಿಷನ್, ಆ ರೀತಿ ಸ್ವರಸ್ಥಾನಗಳ ಸಂಚಾರ ಮಾಡುವಾಗ ಸ್ವಲ್ಪ ಕ್ಲಾರಿಟಿ ಕೊಟ್ಟರೆ ಇನ್ನೂ ಚೆನ್ನಾಗಿರ್ತದೆ. ಓಕೆ, ಒಳ್ಳೆ ಗೀತೆಯನ್ನ ಕೇಳಿಸಿದ್ರೆ ಅಭಿವಂದನೆಗಳು ನಿಮಗೆ. ವೆಲ್ಕಮ್. ಧನ್ಯವಾದಗಳು ಯಶವಂತ್ ಸರ್. ನಿಮ್ಮ ಸ್ವರಕ್ಕೆ ಸರಿಯಾದ ಗೀತೆಯನ್ನು ಆಯ್ಕೆ ಮಾಡಿದ್ರಿ ತನುಷರ್ ಅವರೇ. ಬಹಳ ಚೆನ್ನಾಗಿ ಹಾಡಿದ್ರು ಕೂಡ. ತೀರ್ಪುಗಾರರಿಗೂ ಖುಷಿ ಆಯಿತು. ನಿಮಗೆ ಮುಂದೆ ಯಶಸ್ಸಾಗಲಿ ಅಂತ ಹಾರೈಸ್ತಾ ಶುಭಾಶಯವನ್ನು ಕೋರ್ತೇನೆ. ಆಲ್ ದಿ ಬೆಸ್ಟ್. ಇಂಪಾದ ಸ್ವರದಲ್ಲಿ ಬಹಳ ಸುಂದರವಾದ ಗೀತೆಯನ್ನು ತನುಷಾ ಕುಂದರ್ ಅವರು ಹಾಡಿದ್ರು. ಇದೀಗ ಈ ಸಂಚಿಕೆಯ ಕೊನೆಯ ಸ್ಪರ್ಧಿ ನಮ್ಮೊಡನೆ ಇದ್ದಾರೆ ಪ್ರತೀಕ್ ರವರು. ಪ್ರತೀಕ್ ರವರೇ, ನಿಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬನ್ನಿ. ಸಂಜೆಯಾಕಾಗಿದೆ ನೀನಿಲ್ಲದೆ, ಈ ಸಂಜೆಯಾಕಾಗಿದೆ, ಈ ಸಂತೆ ಸಾಕಾಗಿದೆ ನೀನಿಲ್ಲದೆ, ಈ ಸಂತೆ ಸಾಕಾಗಿದೆ, ಏಕಾಂತವೇ ಆಲಾಪವು, ಏಕಾಂಗಿಯ ಸಲ್ಲಾಪವು, ಈ ಮೌನ ಬಿಸಿಯಾಗಿದೆ, ಓ ಈ ಮೌನ ಬಿಸಿಯಾಗಿದೆ, ಈ ಸಂಜೆಯಾಕಾಗಿದೆ ನೀನಿಲ್ಲದೆ, ಈ ಸಂಜೆಯಾಕಾಗಿದೆ. ಕಿಡಿ ಸೋಕಿಸಿ ಮಜ ನೋಡಿವೆ ತಾರಾಗಣ, ತಂಗಾಳಿಯ ಪಿಸುಮಾತಿಗೆ ಯುಗವಾಗಿದೆ ನನ್ನ ಕ್ಷಣ, ನೆನಪೆಲ್ಲವೂ ಹೂವಾಗಿವೆ
ಮೈಯೆಲ್ಲವೂ ಮುಳ್ಳಾಗಿವೆ, ಈ ಜೀವ ಕಸಿಯಾಗಿದೆ, ಈ ಜೀವ ಕಸಿಯಾಗಿದೆ. ಈ ಸಂಜೆಯಾಕಾಗಿದೆ ನೀನಿಲ್ಲದೆ, ಈ ಸಂಜೆಯಾಕಾಗಿದೆ. ಪ್ರತೀಕ್ರವ್ರೆ, ಬಹಳ ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಈ ಹಾಡಿನ ಬಗ್ಗೆ ನಮ್ಮ ತೀರ್ಪುಗಾರರು ಏನು ಹೇಳ್ತಾರೆ ಕೇಳೋಣ. ಯಶವಂತ್ ಸರ್, ಪ್ರತೀಕ್ರವರ ಹಾಡಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರತೀಕ್ ಅವರೇ, ಬಹಳ ಒಳ್ಳೆಯ ಗೀತೆ ಆಯ್ಕೆ ಇದು. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಬಟ್ ಏನಪ್ಪ ಅಂತಂದರೆ, ಕೆಲವು ಒಂದಷ್ಟು ಪದದ ಕೊನೆಯ ಅಕ್ಷರಗಳನ್ನು ಸ್ವಲ್ಪ ಸ್ವಲ್ಪ ಸ್ಲಿಪ್ ಆದಾಗೆ ಬರ್ತಾ ಇತ್ತು ಅಷ್ಟೆ. ಓಕೆ, ಅದಂದರೆ ಏನು ಹೇಳ್ತೇವೆ ನಾವು, ಆ ಪೂರ್ಣ ಮುಕ್ತಾಯಗಳು ಒಂಚೂರು ಆಯಿತಾ. ಈಗ ಉದಾಹರಣೆ ನೋಡಿ, ಈ ಸಂಜೆಯ ಕಾಗಿದೆ ನೀನಿಲ್ಲದೆ, ಈ ಸಂಜೆಯ ಕಾಗಿದೆ, ಆ ಕೊನೆಯ ಇದು. ನೆಕ್ಸ್ಟ್, ಈ ಸಂತೆ ಸಾಕಾಗಿದೆ ನೀನಿಲ್ಲದೆ, ಈ ಸಂತೆ ಸಾಕಾಗಿದೆ, ಏಕಾಂತವೇ ಆಲಾಪವು. ನೋಡಿ ಆ ಕೊನೆಯದು, ಅದ್ರ ಬಗ್ಗೆ ಒಂಚೂರು ವರ್ಕ್ ಮಾಡಬೇಕು ಅಂತ ಅಷ್ಟೆ. ಅದು ನಿಮ್ಮ ಗ್ರಿಪ್ಪಿಗೆ ಸಿಗ್ತಾ ಇರಲಿಲ್ಲ. ಮತ್ತೇನು ಓವರ್ ಆಲ್ ಫೀಲಿಂಗ್, ಸೊ ನಿಮ್ಮ ತಾಳ ಅಮೇಝಿಂಗ್, ಅದನ್ನು ಸ್ವಲ್ಪ ಮಾತ್ರ ವರ್ಕ್ ಮಾಡಿ ಪ್ರತೀಕ್. ಸೊ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಡಾಲ್ಫಿ ಸರ್, ನಿಮ್ಮ ಕಮೆಂಟ್ಸ್ಗಾಗಿ. ಪ್ರತೀಕ್ನವ್ರೆ, ಏನು ತುಂಬಾ ಸ್ಯಾಡ್ ಆಗಿ ಕಾಣಿಸ್ತಿದ್ದೀರಾ, ಏನಾಯ್ತು? ಸ್ಯಾಡ್ ಸಾಂಗ್ ಅಲ್ಲ ಸರ್. ಆ ಫೀಲಲ್ಲೇ ಬಂದಿದ್ದಾರೆ ಅವರು. ಓಕೆ ಓಕೆ ಓಕೆ, ಅಂಡರ್ಸ್ಟುಡ್. ಓಕೆ, ತುಂಬ ಚೆನ್ನಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ಸರ್. ಪ್ರತೀಕ್ರವ್ರೆ, ಮತ್ತೆ ಈ ಗಾಯನದಲ್ಲಿ ಸ್ವರ ಅಲ್ವಾ, ಸ್ವರ ಅದರಲ್ಲಿ ನೀವು ಹೆಚ್ಚು ಕೆಲಸ ಮಾಡಬೇಕು. ಓಕೆ, ಒಂದು ವೇಳೆ ಗಾಯನಕ್ಕೆ ಸ್ವರ ಎಲ್ಲೆಲ್ಲೆಲ್ಲಿ ಹೋಗಿದ್ರೆ ಅದು ಗಾಯನ ಎಲ್ಲೆಲ್ಲೂ ಹೋಗ್ತದೆ. ನೋಟ್ಸ್ ಆರ್ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಏನಾಗಿದೆ ಅಂದರೆ, ನೀವು ಭಾವಪೂರ್ಣತೆಯಿಂದ ಹಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ, ಆದರೆ ಅದು ಸಾರ್ಥಕವಾಗಲಿಲ್ಲ. ಏಕೆಂದರೆ ಏನೋ ಆ ಒಂದು ಲೈಫೇ ಮಿಸ್ ಆಗಿತ್ತು. ಎಂಟೈರ್ ಸಾಂಗಲ್ಲಿ ನೀವೊಂದು ಜೀವನೇ ಕೊಡಲಿಲ್ಲ ಆ ಸಾಂಗಿಗೆ ಹಾಡುವಾಗ, ಹಾಗೆ ಅಂತ ನನಗೆ ಅನಿಸಿತು. ಓಕೆ, ಆದರೆ ನಿಮ್ಮ ಸ್ವರ ಧ್ವನಿ ತುಂಬ ಚೆನ್ನಾಗಿದೆ, ಧ್ವನಿ ನಿಮ್ಮದು ತುಂಬ ಚೆನ್ನಾಗಿದೆ. ತಾಳ ಸಹ ಒಳ್ಳೆ ಮೇಂಟೈನ್ ಮಾಡಲಿಕ್ಕೆ ನೀವು ಪ್ರಯತ್ನ ಪಟ್ಟಿದ್ದೀರಾ. ಇದೊಂದು ಜಾಗದಲ್ಲಿ ನನಗೆ ಹೀಗೆ ಅನಿಸಿತು, ಅಲ್ಲಿ ನಿಮ್ಮ ಶ್ರುತಿ ಮತ್ತು ನಿಮ್ಮ ಸ್ವರಗೋಸ್ಕರ ಸ್ವಲ್ಪ ನಮ್ಮ ಸ್ಪಷ್ಟತೆ ಸಹ ಅಲ್ಲಿ ಸ್ವಲ್ಪ ಸರಿಯಾಗಿ ಕಾಣಿಸಲಿಲ್ಲ ನನಗೆ. ಓಕೆ, ಎನಿವೇ, ಆಲ್ ದಿ ಬೆಸ್ಟ್. ಓಕೆ, ಆಲ್ ದಿ ಬೆಸ್ಟ್ ಮೈ ಡಿಯರ್. ಧನ್ಯವಾದಗಳು ಡಾಲ್ಫಿ ಸರ್. ತೀರ್ಪುಗಾರರು ನಿಮಗೆ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ, ಒಂದೆರಡು ಒಳ್ಳೆ ಸಲಹೆ ಕೂಡ ಕೊಟ್ಟಿದ್ದಾರೆ. ಇದು ನಿಮಗೆ ಮುಂದೆ ತುಂಬ ಉಪಯುಕ್ತ ಆಗ್ತದಂತ ನನ್ನ ಅನಿಸಿಕೆ. ನಿಮಗೆ ಶುಭವಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. 6 ಮಂದಿ ಸ್ಪರ್ಧಾಳುಗಳು ಕೂಡ ತಮ್ಮ ಸ್ಪರ್ಧೆಯನ್ನು ಮುಗಿಸಿದ್ದಾರೆ. ಬಹಳ ಚೆನ್ನಾಗಿ ಹಾಡಿದ್ದಾರೆ, ಒಬ್ರಿಗಿಂತ ಒಬ್ಬರು ಉತ್ತಮವಾಗಿ ಹಾಡಿದ್ದಾರೆ. ಬಹುಶಃ ಈ ಸಂಚಿಕೆ ಕೂಡ ಬಹಳಷ್ಟು ಒಂದು ಕಠಿಣತೆಯಿಂದ ಕೂಡಿದೆ ಅಂತ ನನ್ನ ಅನಿಸಿಕೆ. ಇದೀಗ ಎಲ್ಲ 6 ಮಂದಿ ಸ್ಪರ್ಧಾಳುಗಳನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಬನ್ನಿ. ಈ ಸಂಚಿಕೆ ಅತ್ಯಂತ ಪೈಪೋಟಿಯಿಂದ ಕೂಡಿತ್ತು ಅಂತ ನನ್ನ ಅನಿಸಿಕೆ. ಎಲ್ಲ ಸ್ಪರ್ಧಿಗಳು ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಹಾಡಿದ್ದಾರೆ. ಬಹಳಷ್ಟು ಕಠಿಣವಾದ ಈ ಸ್ಪರ್ಧೆಯಲ್ಲಿ ಯಾರು ಮುಂದಿನ ಹಂತಕ್ಕೆ ನೇರವಾಗಿ ತೇರ್ಗಡೆಗೊಳ್ತಾರೆ, ಯಾರು ವೇಟಿಂಗ್ ಲಿಸ್ಟಿಗೆ ಬರ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಶವಂತ್ ಸರ್, ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಕ್ಕಾಗಿ ಸಿದ್ಧರಾಗಿದ್ದೇವೆ. ಅಲ್ವಿನ್ ಸರ್, 6 ಜನ ಸ್ಪರ್ಧಿಗಳ ಮತ್ತೊಮ್ಮೆ ಸ್ವರಗಳನ್ನು, ಅವರ ಸಂಗೀತ ಜ್ಞಾನವನ್ನು, ಅವರ ಹಾಡುಗಾರಿಕೆಯನ್ನು, ಒಟ್ಟಿನಲ್ಲಿ ಅವರ ಪ್ರಸ್ತುತಿಯನ್ನು ಮೇಳೈಸುತ್ತಾ ಅದಕ್ಕೊಂದು ಹೊರೆಯನ್ನು ಹಚ್ಚಿ ಒಂದು ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ನಿಯಮ ಹೀಗಿದೆ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಿಯಮದ ಪ್ರಕಾರವಾಗಿಯೇ ಈ ಒಂದು ತೀರ್ಪನ್ನು ನೀಡಲಿಕ್ಕೆ ನಾವಿಬ್ಬರು ಕೂಡ ತಯಾರಿದ್ದೇವೆ. ಮೊದಲಿಗೆ ತನುಷಾ ಕುಂದರ್
ಮುಂದಿನ ಸುತ್ತಿಗೆ ನೀವು ನೇರವಾಗಿ ಆಯ್ಕೆಯಾಗಿದ್ದೀರಿ. ಅಭಿನಂದನೆಗಳು. ಅಖಿಲ ಹೆಗಡೆ ಬಹಳಷ್ಟು ಏರಿಳಿತಗಳನ್ನು ಕಂಡರು, ಅದನ್ನು ಆತ್ಮವಿಶ್ವಾಸದಿಂದ ತೋರ್ಪಡಿಸಿದ್ದಕ್ಕಾಗಿ ನಂಬುಗೆಯಿಂದ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದೀರಿ. ಮಮತಾ ಕಲ್ಲಡ್ಕ ಬಹಳಷ್ಟು ಮಮತೆಯಿಂದ ಆ ಒಂದು ಸಾಹಿತ್ಯಕ್ಕೆ ಜೀವವನ್ನು ತುಂಬಿ ವಿಶೇಷ ನ್ಯಾಯವನ್ನು ಕೊಟ್ಟಿದ್ದೀರಿ. ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ. ಹಾಗಾಗಿ ಮುಂದಿನ ನಡೆ ಸುಗಮವಾಗಿದೆ. ಅಭಿವಂದನೆಗಳು. ಇನ್ನು ಸಂದೀಪ್ ಅವರು, ನಾವು ಆಗಲೇ ಹೇಳಿದಾಗೆ ಒಂದಷ್ಟು ಏರಿಳಿತಗಳು ಕಂಡರೂ ಅದನ್ನು ಪ್ರಬುದ್ಧವಾಗಿ ಪ್ರಸ್ತುತಪಡಿಸಿದಿರಿ. ಆ ನಂಬುಗೆಯಿಂದ ನಿಮ್ಮ ದಾರಿ ಸುಗಮವಾಗಿದೆ. ಅಭಿವಂದನೆಗಳು. ಮುಂದಿನ ಸುತ್ತಿಗೆ. ಇನ್ನು ಗಣೇಶ್ ಅವರು ಬಹಳ ಒಳ್ಳೆಯ ಅದ್ಭುತವಾದಂಥ ಕಂಠ, ಆದರೂ ಅದನ್ನು ಪ್ರಸ್ತುತಿಪಡಿಸುವುದರಲ್ಲಿ ಸ್ವಲ್ಪ ಹಿಂದೇಟು ಹಾಕಿದ್ದರಿಂದ ನಿಮ್ಮ ಆ ಸಣ್ಣ ಸಣ್ಣ ಅಂಶಗಳು ನಿಮ್ಮನ್ನು ಸ್ವಲ್ಪ ವೇಟಿಂಗ್ ಲಿಸ್ಟಲ್ಲಿ ನಿಲ್ಲಿಸಲಾಗಿದೆ. ಓಕೆ, ನೋಡುವ, ಕಾದು ನೋಡುವ. ಹಾಗೆ ಪ್ರತೀಕ್ ಅವರು ಬಹಳ ಒಳ್ಳೆಯ ಸ್ವರ ಮಾಧುರ್ಯ, ಒಳ್ಳೆ ಕಂಠ ಸಿರಿ, ಆದರೆ ಆ ಪದಗಳ ಹಿಡಿತ ಸಾಧಿಸುವಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಮಿಸ್ಟೇಕ್ಗಳು ಸ್ವಲ್ಪ ಚೂರು ಜಾಸ್ತಿ ಆಗ್ಬಿಡುತ್ತೆ ಕೊನೆಗೆ ಒಟ್ಟು ಮಾಡುವಾಗ. ಹಾಗಾಗಿ ಅದನ್ನು ಆಧರಿಸಿಕೊಂಡು ನಿಮ್ಮನ್ನು ಕೂಡ ಸ್ವಲ್ಪ ಹೊತ್ತು ನಾವು ಕಾಯಿಸ್ತೇವೆ. ನೀವು ಕೂಡ ವೇಟಿಂಗಲ್ಲಿ ಇರ್ತೀರಿ. ಮತ್ತೊಮ್ಮೆ ಎಲ್ಲ ಸ್ಪರ್ಧಿಗಳಿಗೆ ಅಭಿನಂದನೆಗಳು. ಧನ್ಯವಾದಗಳು ಯಶವಂತ್ ಸರ್. ಈ ಸುತ್ತಿನಲ್ಲಿ 4 ಜನ ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದ್ದಾರೆ. 2 ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ವೇಟಿಂಗ್ ಲಿಸ್ಟ್ ಅಂದರೆ ಎಲ್ಲ ಸಂಚಿಕೆಗಳು ಮುಗಿಯೋ ತನಕ ನೀವು ಕಾಯಬೇಕಾಗ್ತದೆ. ತದನಂತರದಲ್ಲಿ ನಿಮಗೂ ಕೂಡ ಅವಕಾಶ ಇದೆ. ಈ ಒಂದು ಹಂತದಲ್ಲಿ ಕೇವಲ 10 ಮಂದಿ ಮಾತ್ರ ಎಲಿಮಿನೇಟ್ ಆಗ್ತಾರೆ. ಉಳಿದ 30 ಮಂದಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾರೆ. ಆದ್ದರಿಂದ ವೇಟಿಂಗ್ ಲಿಸ್ಟ್ ಇರೋರು ಸ್ವಲ್ಪ ಕಾಯಬೇಕಾಗ್ತದೆ. ಎಲ್ಲ ಸುತ್ತುಗಳು ಮುಗಿದ ತಕ್ಷಣ ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಮುಂದಿನ ಸುತ್ತಿಗೆ ತೇರ್ಗಡೆ ಹೊಂದ್ತಾರೆ ಗೊತ್ತಾಗ್ತದೆ. ಆದ್ದರಿಂದ ನೀವು ವೇಟಿಂಗ್ ಲಿಸ್ಟಲ್ಲಿದ್ದವರು ನಿಮ್ಮ ಸಂಗೀತ ಸಾಧನೆ ಮುಂದುವರಿಸಿ ನಿರಂತರ ಪ್ರಯತ್ನವನ್ನು ಜಾರಿಯಲ್ಲಿಡಿ. ಹಾಗೆ ಇಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅಂತೆ ತೀರ್ಪುಗಾರರಾಗಿ ಸಹಕರಿಸಿದ ಯಶವಂತ್ ಸರ್ ಮತ್ತು ಡಾಲ್ಫಿ ಸರ್ ನಿಮಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಲ್ಲಿನ ಸಂಚಿಕೆ ಇವತ್ತಿಗೆ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. Daiichi World Swara Sagara